ಚನ್ನಮ್ಮನವ್ರಿಗೂ ಕೂಡ ನಾವು ಗೌರವ ಸಲ್ಲಿಸಬೇಕು ಅಂತಿಮವಾಗಿ ಅಂಥೇಳಿ ಸಾರ್ವಜನಿಕರಿಂದ ಬೇಡಿಕೆ ಬಂತು. ಮತ್ತು ಅವರು ಬಾಡಿಗೆ ಇದ್ದಂಥ ಒಂದು ಮನೆ ನೋಡಿ, ಆ ಟೈಮ್ನಲ್ಲಿ 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ಕಾಲವನ್ನು ಕಳೆದಿದ್ದಾರೆ ದೇವೇಗೌಡರು. ಆ ಸಂದರ್ಭದಲ್ಲೂ ಕೂಡ ಜೊತೆಯಾಗಿ ಹೆಗಲು ಕೊಟ್ಟಿದ್ದಂಥವರು ಚೆನ್ನಮ್ಮನವರು. ಅವರು ರಾಜಕೀಯ ಸಂದರ್ಭದಲ್ಲಿ ಈ ನಾಮಿನೇಷನ್ ಹಾಕುವಾಗ ದುಡ್ಡು ಇರಲಿಲ್ಲ ಅವ್ರಿಗೆ. ಆಗ ಏನು ಮಾಡ್ತಾರೆ, ಚೆನ್ನಮ್ಮನವರು ತಮ್ಮ ಆಭರಣವನ್ನು ಒತ್ತೆ ಇಟ್ಟು ಅಡ ಇಟ್ಟು ದೇವೇಗೌಡರಿಗೆ ಹಣವನ್ನು ಹೊಂದಿಸಿಕೊಟ್ಟಿದ್ದರು. ಅಂತಹ ಕರುಣಾಮಯಿ ಚೆನ್ನಮ್ಮನವರು. ರಾಜಕೀಯ ಜೀವನದಲ್ಲಿ ಅವರ ಏಳು ಬೀಳುಗಳನ್ನು ಕಂಡಂಥವ್ರು. ಮಧ್ಯಪ್ರವೇಶ ಮಾಡ್ತಾನೆ ಇರಲಿಲ್ಲ ಅವರು. ಆಯಿತು ರಾಜಕಾರಣ ಮಾಡ್ತಿದ್ದಾರೆ, ಅವರ ಕಷ್ಟ ಸುಖ ಅದೆಲ್ಲ ಕೇಳ್ತಿದ್ರು ರಾತ್ರಿ ಬಂದ ಮೇಲೆ. ಆದರೆ ಯಾವತ್ತೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ನೋಡಿ, ನಾವು ರಾಜಕಾರಣ ನೋಡಿದಂಗೆ ಗ್ರಾಮ ಪಂಚಾಯತಿ ಮೆಂಬರು ಅವ್ರು ಎಂತಿನ್ನೇ ದೊಡ್ಡದಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ. ಅವ್ರಿಗೊಂದು ಆಳುಗೊಂದು ಕಾಳುಗೊಂದು ಕಾರು ಎಲ್ಲ. ಆದರೆ ಚೆನ್ನಮ್ಮ ಯಾವತ್ತೂ ಕೂಡ ಆ ರೀತಿಯಾಗಿ ಕಾಣಿಸಿಕೊಂಡಂಥವ್ರೇ ಅಲ್ಲ ಅವರು. ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ನೋಡಿರಲಿಲ್ಲ ಅವ್ರನ್ನ ಎಷ್ಟೋ ಜನ. ಚೆನ್ನಮ್ಮನವ್ರು ಹೇಗಿದ್ದಾರೆ ಅಂತಲೂ ಕೂಡ ಗೊತ್ತಿರಲಿಲ್ಲ ಕೆಲವೊಬ್ಬರಿಗೆ. ಆದರೆ ಈಗ ನೋಡಿ, ಅವರು ಗಳಿಸಿರುವಂಥ ಆ ಪ್ರೀತಿ, ಆ ಗೌರವ ಇಡೀ ರಾಜ್ಯಾದ್ಯಂತ ಚೆನ್ನಮ್ಮನವ್ರನ್ನ ಕೊಂಡಾಡ್ತಿರುವಂಥ ರೀತಿ, ಫೇಸ್ಬುಕ್ಕು, ವಾಟ್ಸಪ್ ಎಲ್ಲ ಕಡೆಗಳಲ್ಲೂ ಕೂಡ ಚೆನ್ನಮ್ಮನವ್ರ ಬಗ್ಗೆ ಎಲ್ಲರೂ ಗುಣಗಾನ ಮಾಡ್ತಿದ್ದಾರೆ. ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಎಂತಿಂಥ ರಾಜಕೀಯ ಎದುರಾಳಿಗಳು ದೇವೇಗೌಡರ ಕುಟುಂಬಕ್ಕಿದ್ದಾರೆ. ಆದರೆ ಅದ್ಯಾವುದೂ ಇಲ್ಲಿ ಅಡ್ಡ ಬರ್ತಾ ಇಲ್ಲ. ಫೈನಲಿ ಮಾನವೀಯತೆ ಮತ್ತು ಅವರ ಒಳ್ಳೆಯ ಗುಣ ಇಷ್ಟರ ಮಟ್ಟಿಗೆ ಅವ್ರಿಗೆ ಈ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಇಷ್ಟು ಮಟ್ಟದಲ್ಲಿ ಗೌರವಗಳು ಸಿಗೋದಿಲ್ಲ. ಅಪರೂಪದಲ್ಲಿ ಅಪರೂಪ ಅದು ಚೆನ್ನಮ್ಮನವ್ರಿಗೆ ಸಿಕ್ಕಿದೆ. ನಿಜಕ್ಕೂ ದೈವಿ ಸ್ವರೂಪ ಅವರು. ದೊಡ್ಡ ಮನೆಯ ದೇವತೆ ಅಂತ ಯಾಕೆ ಕರೀತಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಯಾವುದೇ ರೀತಿ ವಿವಾದಕ್ಕೆ ಒಳಗಾಗದೆ, ಅವತ್ತು ಆ್ಯಸಿಡ್ ದಾಳಿ ಆದಾಗಲೂ ಕೂಡ ಆಯಿತು ಏನೋ ಆಗಿದೆ ಕ್ಷಮಿಸ್ಬಿಡಿ ಅಂಥೇಳಿ ಹೇಳಿದಂಥ ದೊಡ್ಡ ಗುಣ ಅವ್ರದ್ದು. ದೇವೇಗೌಡರು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ನನಗೆ ಹೆಂಡತಿ ಅಲ್ಲ ತಾಯಿ ಇದ್ದಂಗೆ ಅವ್ರು ಇಲ್ಲದೇ ಇದ್ದಿದ್ರೆ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ರಾಜಕೀಯದಲ್ಲಿ ಬರೋಕ್ಕಾಗ್ತಿರಲಿಲ್ಲ. ಒಂದು ಸಲ ಪಾರ್ಲಿಮೆಂಟ್ಗೆ ಹೋದವರಲ್ಲ ಅವರು, ಒಂದು ದಿನವೂ ಕೂಡ ವಿಧಾನಸೌಧಕ್ಕೆ ಬಂದವರಲ್ಲ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡವರಲ್ಲ ಅವರು. ಬರೀ ದೇವಸ್ಥಾನ, ಅವರ ದೇವ್ರ ಮನೆ, ಆಮೇಲೆ ದೇವೇಗೌಡರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡೋದು, ಮಕ್ಕಳ ವಿದ್ಯಾಭ್ಯಾಸ, ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಂಥವರು ಚೆನ್ನಮ್ಮನವರು. ಮುದ್ದೆ ಮತ್ತು ಸೊಪ್ಸಾರು ದೇವೇಗೌಡರಿಗೆ ಬಹಳ ಇಷ್ಟ. ಅದನ್ನು ದಿನನಿತ್ಯವೂ ಕೂಡ ಅವ್ರಿಗೆ ತರಹೇವಾರಿ ಅಡುಗೆಗಳು ಮಾಡಿಕೊಡ್ತಿದ್ರು. ಡೆಲ್ಲಿಗೆ ಹೋದಾಗ ಅಲ್ಲಿ ಇದ್ದಾಗ ಅಲ್ಲೂ ಕೂಡ ಅಷ್ಟೇ. ಅಲ್ಲಿ ಮುದ್ದೆನ ಪರಿಚಯ ಮಾಡಿದಂಥವ್ರು ಇದೇ ಚೆನ್ನಮ್ಮನವರು. ಹಾಗಾಗಿ ದೇವೇಗೌಡರಿಗೆ ಬಹಳ ನೋವಂತ ಹೇಳ್ಬೋದು. ಇದು ವಯಸ್ಸು ಜಾಸ್ತಿ ಆಗಿರ್ಬೋದು, ಆದರೆ ಆ ನೋವಿದೆ ಅಲ್ವಾ, ಎಂಥವ್ರಿಗೂ ಕೂಡ ಅದು ಹಾಗೇ ಆಗುತ್ತೆ. ದೇವೇಗೌಡರ ಕಣ್ಣಲ್ಲಿ ನೀರು ಯಾವತ್ತೂ ಕೂಡ ಕಂಡಿರಲಿಲ್ಲ, ರಾಜಕೀಯ ಭಾಷಣಗಳಲ್ಲೂ ಕೂಡ ಅಷ್ಟೇ. ಆದರೆ ಅವರ ಧರ್ಮಪತ್ನಿ ಆ ಪಾರ್ಥಿವ ಶರೀರದ ಮುಂದೆ ಕೂತ್ಕೊಂಡು ದೇವೇಗೌಡರು ಮೌನವಾಗಿದ್ದರೆ ಅಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ನಾವು ಯಾವತ್ತೂ ದೇವೇಗೌಡರು ಹಿಂಗೆ ನೋಡಿಲ್ವಲ್ಲ ಅಂತ ಎಲ್ಲರೂ ದುಃಖಿತರಾಗಿಬಿಟ್ರು. ಅವ್ರ ಕುಟುಂಬಸ್ಥರು ಕೂಡ ಅಷ್ಟೇ ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ.